ಎನ್ಐಎಯಿಂದ ಭರ್ಜರಿ ಭೇಟಿ. ಇಬ್ಬರು ಮೋಸ್ಟ್ ವಾಂಟೆಡ್ ಶಂಕಿತ ಉಗ್ರರನ್ನ ಬಂಧಿಸಿದೆ ಎನ್ಐಎ ಟೀಮ್ ಅನ್ನೋದು ಗೊತ್ತಾಗ್ತಾ ಇದೆ. ಪುಣೆಯ ಐಸಿಸ್ ಮಾಡ್ಯೂಲ್ ಪ್ರಕರಣದಲ್ಲಿ ಬೇಕಾದಂತಹ ಉಗ್ರರಿವರು ಅನ್ನೋದು ಗೊತ್ತಾಗ್ತಾ ಇದೆ. ಇಂಡೋನೇಷ್ಯಾದಲ್ಲಿ ಅಬ್ದುಲ್ಲಾ ಫಯಾಜ್ ಶೇಖ್ ತಹಲ್ಲಾ ಲಿಕಾಯತ್ ಖಾನ್ ಅನ್ನ ಅರೆಸ್ಟ್ ಮಾಡಲಾಗಿದೆ. ಮಹಾರಾಷ್ಟ್ರ, ಗುಜರಾತ್ ಇತರೆಡೆ ಉಗ್ರ ದಾಳಿಗೆ ಇವರು ಪ್ಲಾನ್ ಮಾಡಿದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈ ಮೂಲಕ ಎನ್ಐಎ ತನ್ನ ಭರ್ಜರಿ ಬೇಟೆಯನ್ನ ದೇಶದ ಹಲವು ಕಡೆಗಳಲ್ಲಿ ಮುಂದುವರಿಸ್ತಾ ಇದೆ. ನೀವು ಕೂಡ ಅಬ್ದುಲ್ಲಾ ಫಯಾಜ್ ಶೇಖ್ನ ಫೋಟೋವನ್ನು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಈ ಲಿಯಾಖತ್ ಖಾನ್ನ ಫೋಟೋವನ್ನು ಕೂಡ ಗಮನಿಸ್ತಾ ಇದ್ದೀರಿ. ಉಗ್ರ ದಾಳಿಗೆ ಇವರಿಬ್ಬರು ಕೂಡ ಸಂಚನ್ನು ರೂಪಿಸಿದ್ರು, ಅರೆಸ್ಟ್ ಆಗಿದ್ದಾರೆ. ಮುಖ್ಯವಾಗಿ ಉಗ್ರ ದಾಳಿಗೆ ಸಂಚನ್ನು ರೂಪಿಸಿದಂತಹ ಇಬ್ಬರು ಉಗ್ರರನ್ನ ಎನ್ಐಎ ಅರೆಸ್ಟ್ ಮಾಡಿದೆ. ಐಇಡಿಗಳಿಗಾಗಿ ಕಾರ್ಯಾಗಾರವನ್ನು ಆಯೋಜಿಸ್ತಾ ಇದ್ರಂತೆ ಈ ಉಗ್ರರು. ಗುಂಡು ಹಾರಿಸುವ ಅಭ್ಯಾಸಕ್ಕಾಗಿ ಸ್ಥಳಗಳನ್ನು ಕೂಡ ಇವರು ಸರ್ಚ್ ಮಾಡ್ತಾ ಇದ್ರು ಅನ್ನೋದು ಎನ್ಐಎ ತನಿಖೆಯ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಮುಖ್ಯವಾಗಿ ಕಾಡು, ನಿರ್ಜನ ಪ್ರದೇಶಗಳಲ್ಲಿ ಇವರು ಅಡಗಿಕೊಳ್ತಾ ಇದ್ರು ಅನ್ನುವಂತಹ ಮಾಹಿತಿ ಕೂಡ ಈಗ ಸಿಗ್ತಾ ಇದೆ. ಇನ್ನು ಸಶಸ್ತ್ರ ದರೋಡೆ ಮತ್ತು ಕಳ್ಳತನದ ಮೂಲಕ ಇವರು ಹಣವನ್ನು ಸಂಗ್ರಹಿಸ್ತಾ ಇದ್ರು ಅನ್ನುವಂತಹ ವಿಚಾರವೂ ಕೂಡ ಎನ್ಐಎ ಇನ್ವೆಸ್ಟಿಗೇಷನ್ ವೇಳೆ ಗೊತ್ತಾಗ್ತಾ ಇದೆ. ಹಲವು ಭಯೋತ್ಪಾದಕ ಚಟುವಟಿಕೆಗಳಲ್ಲಿ ಈ ಹಿಂದೆಯೇ ಈ ಇಬ್ಬರು ಉಗ್ರರು ಕೂಡ ಭಾಗಿಯಾಗಿದ್ರು. ಇವತ್ತು ಎನ್ಐಎ ಇಬ್ಬರನ್ನು ಕೂಡ ಲಾಕ್ ಮಾಡಿದೆ. ಪುಣೆಯ ಮಿಥನ್ ನಗರ ನಿವಾಸಿಯಾದಂತಹ ಅಬ್ದುಲ್ ಫಯಾಜ್ ಶೇಖ್, ಪುಣೆಯಲ್ಲಿ ಈ ಲಿಯಾಖತ್ ಖಾನ್ ವಾಸವಾಗಿರ್ತಾನೆ. ಅವರ ಮಾಹಿತಿಯನ್ನು ಕೂಡ ಈಗಾಗಲೇ ಸಂಗ್ರಹಿಸಿರುವಂಥದ್ದು. ಕೆಲ ದಿನಗಳಿಂದ ಈ ಇಬ್ಬರು ಉಗ್ರರು ಕೂಡ ತಲೆಮರೆಸಿಕೊಂಡಿದ್ರು ಅನ್ನುವಂತಹ ಮಾಹಿತಿ ಎನ್ಐಎಗಿತ್ತು. ಇಬ್ಬರ ಉಗ್ರರ ಬಂಧನಕ್ಕಾಗಿ 3 ಲಕ್ಷ ರೂಪಾಯಿ ಬಹುಮಾನವನ್ನು ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಘೋಷಣೆಯನ್ನ ಮಾಡಿತ್ತು. ಈಗ ಈ ಇಬ್ಬರು ಉಗ್ರರು ಕೂಡ ಲಾಕ್ ಆಗಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಶಬೀರ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಈ ಇಬ್ಬರು ಉಗ್ರರು ಕೂಡ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ಗಳು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈ ಇಬ್ಬರು ಉಗ್ರರು ಈ ಹಿಂದೆ ಯಾವ್ಯಾವ ಪ್ರಕರಣದಲ್ಲಿ ಭಾಗಿಯಾಗಿದ್ರು, ಜೊತೆಗೆ ಇವರ ಬಂಧನ ಇದೆಯಲ್ಲ ಅದು ಈಗ ಎಷ್ಟು ಹೆಲ್ಪ್ ಆಗುತ್ತೆ ಅಂತ ಹೇಳಿ. ಪ್ರೇಮ್ ನೋಡಿ, ಲಿಯಾಖತ್ ಖಾನ್ ಮತ್ತೆ ಮತ್ತೊಬ್ರು ಶೇಖ್ ಏನಿದ್ದಾರೆ, ಇವರಿಬ್ರು ಕೂಡ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ಗಳು, ಭಯೋತ್ಪಾದಕರಾಗಿದ್ದರು. ಇವರು ಭಾರತಕ್ಕೆ ಹಲವು ಪ್ರಕರಣಗಳಲ್ಲಿ ಬೇಕಾಗಿದ್ದರು. ಮುಖ್ಯವಾಗಿ ಐಸಿಸ್ ಮಾಡ್ಯೂಲ್ ಅನ್ನ ಭಾರತದಲ್ಲಿ ಇಂಪ್ಲಿಮೆಂಟ್ ಮಾಡುವಂತ ಕೆಲಸವನ್ನ ಇವರು ಮಾಡ್ತಾ ಇದ್ರು. ಇಲ್ಲಿರುವಂತ ಯುವಕರನ್ನ ಬ್ರೈನ್ ವಾಶ್ ಮಾಡಿ ಅವರನ್ನ ಸಂಘಟನೆಗೆ ಸೇರಿಸಿಕೊಳ್ಳುವಂಥದ್ದು ಮತ್ತೆ ಅವರನ್ನ ಟ್ರೈನ್ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇದ್ರು. ನಿರ್ಜನ ಪ್ರದೇಶಗಳನ್ನ ಮತ್ತೆ ದಟ್ಟ ಕಾಡುಗಳನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿ ಅವರಿಗೆ ಶಸ್ತ್ರಾಸ್ತ್ರಗಳ ತರಬೇತಿಯನ್ನು ಕೊಡುವಂತ ಕೆಲಸವನ್ನ ಮಾಡಲಾಗ್ತಾ ಇತ್ತು. ಯಾವ ರೀತಿಯಾಗಿ ರೈಫಲ್ಗಳನ್ನ ಯೂಸ್ ಮಾಡಬೇಕು, ಬಾಂಬ್ಗಳನ್ನ ಯೂಸ್ ಮಾಡಬೇಕು, ಅವುಗಳನ್ನ ತಯಾರು ಮಾಡುವಂಥದ್ದು ಹೇಗೆ, ಮತ್ತೆ ಬಳಕೆ ಮಾಡಿಕೊಳ್ಳುವಂಥದ್ದು ಹೇಗೆ ಅನ್ನುವಂಥದ್ರ ಬಗ್ಗೆ ತರಬೇತಿಯನ್ನ ಕೊಡ್ತಾ ಇದ್ರು. ಮತ್ತೆ ಇದ್ರ ಜೊತೆಗೆ ಬೇರೆ ಬೇರೆ ಕಡೆಯಿಂದ ಅವರು ಫಂಡ್ಗಳನ್ನ ರೈಸ್ ಮಾಡಿ ಅದನ್ನ ಭಯೋತ್ಪಾದಕ ಚಟುವಟಿಕೆಗಳಿಗೆ ಕೂಡ ಬಳಕೆ ಮಾಡಿಕೊಡ್ತಾ ಇದ್ರು. ಈ ಹಿಂದೆ ಮಹಾರಾಷ್ಟ್ರ, ಪುಣೆ ಮತ್ತೆ ಬೇರೆ ಬೇರೆ ಪ್ರಮುಖ ನಗರಗಳಲ್ಲಿ ಭಯೋತ್ಪಾದಕ ದುಷ್ಕೃತ್ಯಗಳಿಗೂ ಕೂಡ ಇವರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಆದ್ರೆ ಕಾರಣಾಂತರಗಳಿಂದ ಅವರು ಸಾಧ್ಯ ಆಗಿರಲಿಲ್ಲ. ಈ ಹಿಂದೆ ಎನ್ಐಎ ಇವರಿಬ್ಬರಿಗೂ ಕೂಡ 3 ಲಕ್ಷ ರೂಪಾಯಿಯನ್ನ ಬಹುಮಾನವನ್ನ ಕೂಡ ಘೋಷಣೆಯನ್ನ ಮಾಡಿದ್ರು ಇವರನ್ನ ಹುಡುಕಿ ಕೊಟ್ಟವರಿಗೆ. ಸೊ ಆದ್ರೂ ಕೂಡ ಪತ್ತೆ ಆಗಿರಲಿಲ್ಲ. ಈಗ ಅಂತಿಮವಾಗಿ ಅವರ ಮೂಲವನ್ನ ಪತ್ತೆ ಹಚ್ಚಿ ಅವರನ್ನ ಬಂಧಿಸುವಲ್ಲಿ ಎನ್ಐಎ ಅಧಿಕಾರಿಗಳು ಈಗ ಯಶಸ್ವಿಯಾಗಿರುವಂತದ್ದು. ಈ ಮೂಲಕ ಭಾರತದ ಒಳಗಡೆ ಸಾಕಷ್ಟು ಷಡ್ಯಂತ್ರಗಳನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಂತ ಇಬ್ಬರು ಮೋಸ್ಟ್ ವಾಂಟೆಡ್ ಭಯೋತ್ಪಾದಕರು ಏನಿದ್ರು ಅವರು ಈಗ ವಶಕ್ಕೆ ಸಿಕ್ಕಂತಾಗಿರುವಂತದ್ದು. ಹೀಗಾಗಿ ಇದು ಒಂದು ದೊಡ್ಡ ಬೆಳವಣಿಗೆ ಅಂತಾನೂ ಕೂಡ ನಾವು ಎಕ್ಸ್ಪ್ಲೇನ್ ಮಾಡಬಹುದು. ಪ್ರೇಮ್, ಓಕೆ ಶಬೀರ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮಿಂದ ಪಡಿತಾ ಹೋಗ್ತೀನಿ. ಒಂದು ಕಡೆ ಎನ್ಐಎ, ಮತ್ತೊಂದು ಕಡೆ ಜಮ್ಮು ಕಾಶ್ಮೀರದಲ್ಲಿ ಪೊಲೀಸರು ನಿರಂತರವಾಗಿ ಭಯೋತ್ಪಾದಕರಿಗಾಗಿ ಬಲೆ ಬೀಸ್ತಾ ಇದ್ದಾರೆ. ಅವರನ್ನ ಬಲಿ ಹಾಕುವಂತಹ ಕೆಲಸ ಕೂಡ ಮುಂದುವರೆದಿದೆ.